ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಸಿನೇಷನ್ ಲೀಡರ್ 17 ಟೈಮ್ ಚಾಂಪಿಯನ್ ಜಾನ್ ಸಿನಾ ಅವರ ಬಗ್ಗೆ ಮಾತಾಡೋದಾದ್ರೆ, ಲಿಟರಲಿ ನಮ್ಮ ಜಾನ್ ಸಿನಾ ಅವರು ರೀಸೆಂಟ್ ಆಗಿ ಒಂದು ಪಾಡ್ಕಾಸ್ಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅಲ್ಲಿ ಅವರು ಡಬ್ಲ್ಯೂ ಕೆಲವೊಂದಷ್ಟು ಪ್ಲಾನ್ಸ್ ಗಳನ್ನ ರಿವೀಲ್ ಮಾಡ್ತಾರೆ. ಅಂಡ್ ಆ ಪ್ಲಾನ್ಸ್ ಗಳನ್ನ ಕೇಳಿ ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಯ್ತು. ಒಂದೊಂದಾಗೆ ಹೇಳ್ತೀನಿ, ಕೇಳಿಸ್ಕೊತಾ ಹೋಗಿ. ನಿಮ್ಗೆ ಗೊತ್ತಿರಬಹುದು, ನಮ್ಮ ಜಾನ್ ಸಿನಾ ಅವರು ಡಿಸೆಂಬರ್ ತಿಂಗಳಲ್ಲಿ ರಿಟೈರ್ಡ್ ಆಗ್ತಾರೆ. ಅಂಡ್ ಯಾಕೆ ನಾನು ಡಿಸೆಂಬರ್ ತಿಂಗಳನ್ನೇ ಚೂಸ್ ಮಾಡ್ಕೊಂಡೆ ಅಂತಾನು ಕೂಡ ನಮ್ಮ ಜಾನ್ ಸಿನಾ ಅವರು ಆನ್ಸರ್ ಕೊಡ್ತಾರೆ. ಅವ್ರು ಹೇಳ್ತಾರೆ, ಡಿಸೆಂಬರ್ ಅನ್ನೋದು ಒಂದು ಪರ್ಫೆಕ್ಟ್ ಪ್ಲೇಸ್ ಅಂತ ನನಗೆ ಅನಿಸ್ತಾ ಇತ್ತು. ನಾನೇನಾದ್ರೂ ರಸಲ್ ಮೇನಿಯಾದಲ್ಲಿ ನಾನು ರಿಟೈರ್ಡ್ ಆಗ್ತೀನಿ ಅಂತ ಆ ಒಂದು ಪ್ಲೇಸ್ ನ ಚೂಸ್ ಮಾಡ್ಕೊಂಡಿದ್ರೆ ಅದೊಂಥರ ಸೆಲ್ಫಿಶ್ ಅಂತ ಅನ್ಸೋದು. ಅಂಡ್ ಅದರಿಂದ ಬಿಸ್ನೆಸ್ ಗೆ ಏನು ಕೂಡ ಯೂಸ್ ಆಗ್ತಾ ಇರಲಿಲ್ಲ. ಅಂಡ್ ಡಿಸೆಂಬರ್ ತಿಂಗಳಲ್ಲಿ ಹಾಲಿಡೇ ಇರುತ್ತೆ, ಎಲ್ಲರೂ ಕೂಡ ನನ್ನನ್ನು ನೋಡೋದಕ್ಕೆ ಬರ್ತಾರೆ. ಅಂಡ್ ಇದರಿಂದ ಬಿಸ್ನೆಸ್ಗೂ ಕೂಡ ಹೆಲ್ಪ್ ಆಗುತ್ತೆ, ಬಿಸ್ನೆಸ್ಗೂ ಕೂಡ ಪ್ರಾಫಿಟ್ ಆಗುತ್ತೆ. ಅಂಡ್ ಅದಕ್ಕೋಸ್ಕರ ನಾನು ಡಿಸೆಂಬರ್ ತಿಂಗಳನ್ನ ಚೂಸ್ ಮಾಡ್ಕೊಂಡೆ ಅಂತ ನಮ್ಮ ಜಾನ್ ಸಿನಾ ಅವರು ರಿವೀಲ್ ಮಾಡಿದ್ದಾರೆ. ಲಿಟರಲಿ ಡಬ್ಲ್ಯೂ ಕಂಪನಿಯಿಂದ ರಿಟೈರ್ಡ್ ಆಗಬೇಕಾದ್ರೂ ಕೂಡ ಕಂಪನಿಗೆ ಯಾವ್ದಾದ್ರೂ ಒಂದು ರೀತಿಯಲ್ಲಿ ಪ್ರಾಫಿಟ್ ಆಗಲೇಬೇಕು ಅಂತ ನಮ್ಮ ಜಾನ್ ಸಿನಾ ಅವರು ಡಿಸೆಂಬರ್ ತಿಂಗಳಲ್ಲೇ ರಿಟೈರ್ಡ್ ಆಗೋದಕ್ಕೆ ಆ ಒಂದು ತಿಂಗಳನ್ನ ಚೂಸ್ ಮಾಡ್ಕೊಂಡಿದ್ರಂತೆ. ಇದಾದ್ಮೇಲೆ ನಮ್ಮ ಜಾನ್ ಸಿನಾ ಅವರು ತನ್ನ ಬೇಬಿ ಫೇಸ್ ಟರ್ನ್ ಬಗ್ಗೆ ಮಾತಾಡ್ತಾರೆ. ನಿಮ್ಗೆ ಗೊತ್ತಿರಬಹುದು, ಕಳೆದ ವರ್ಷ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಜಾನ್ ಸಿನಾ ಅವರ ಐಕಾನಿಕ್ ಹೀಲ್ ಟರ್ನ್ ನಮಗೆ ನೋಡೋದಕ್ಕೆ ಸಿಕ್ತು. ಅಂಡ್ ಅದಾದ್ಮೇಲೆ ಆ ಒಂದು ಹೀಲ್ ಟರ್ನ್ ಅಟ್ಟರ್ ಫ್ಲಾಪ್ ಆಗೋಯ್ತು ಅಂತಾನೆ ಹೇಳ್ಬೇಕು. ಅಂಡ್ ಯಾವ್ದೋ ಒಂದು ರೆಗ್ಯುಲರ್ ಸ್ಮ್ಯಾಕ್ ಡೌನ್ ಶೋ ಅಲ್ಲಿ ಸಮ್ಮರ್ ಸ್ಲಾಮ್ ಗಿಂತ ಮುಂಚೆ ನಮ್ಮ ಜಾನ್ ಸಿನಾ ಅವರ ಫೇಸ್ ಟರ್ನ್ ನಮಗೆ ನೋಡೋದಕ್ಕೆ ಸಿಕ್ತು. ಅಂಡ್ ಒರಿಜಿನಲ್ ಆಗಿ ಪ್ಲಾನ್ ಆಗಿದ್ದು ಜಾನ್ ಸಿನಾ ಅವರು ಸಮ್ಮರ್ ಸ್ಲಾಮ್ ಅಲ್ಲೇನೆ ಫೇಸ್ ಟರ್ನ್ ಕೊಡ್ಬೇಕಿತ್ತಂತೆ. ಅಂದ್ರೆ ಸಮ್ಮರ್ ಸ್ಲಾಮ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರ ವಿರುದ್ಧ ಜಾನ್ ಸಿನಾ ಅವರು ಸೋತಾದ್ಮೇಲೆ ಕೋಡಿ ರೋಡ್ಸ್ ಅವರು ಜಾನ್ ಸಿನಾ ಅವರನ್ನ ಫೇಸ್ ಆಗಿ ಟರ್ನ್ ಮಾಡಬೇಕಾಗಿತ್ತಂತೆ, ಒಂದು ಪ್ರೋಮೋನ ಕಟ್ ಮಾಡೋದ್ರ ಮುಖಾಂತರ. ಬಟ್ ಫ್ಯಾನ್ಸ್ ಗಳ ಕಾರಣದಿಂದ ಸಮ್ಮರ್ ಸ್ಲಾಮ್ ಗಿಂತ ಮುಂಚೆನೆ ನಮ್ಮ ಜಾನ್ ಸಿನಾ ಅವರ ಫೇಸ್ ಟರ್ನ್ ನಮಗೆ ನೋಡೋದಕ್ಕೆ ಸಿಕ್ತಂತೆ. ಅಂದ್ರೆ ಅವರು ಹೇಳ್ತಾರೆ, ಆಡಿಯನ್ಸ್ ಕಾರಣದಿಂದ ನಾನು ಸಮ್ಮರ್ ಸ್ಲಾಮ್ ಅಲ್ಲಿ ಫೇಸ್ ಟರ್ನ್ ಆಗಬೇಕಾಗಿತ್ತು, ಬಟ್ ಅದಕ್ಕಿಂತ ಮುಂಚೆನೆ ನನ್ನ ಫೇಸ್ ಟರ್ನ್ ನೋಡೋದಕ್ಕೆ ಸಿಕ್ತು. ಯಾಕಂದ್ರೆ ಆಡಿಯನ್ಸ್ ನನಗೆ ಬೂ ಮಾಡಬೇಕಾಗಿತ್ತು, ಬಟ್ ಅವರು ನನಗೆ ಚಿಯರ್ ಮಾಡೋದಕ್ಕೆ ಶುರು ಮಾಡಿದ್ರು. ರ್ಯಾಂಡಿ ಆರ್ಟನ್ ಅವರ ಜೊತೆ ಫ್ಯೂಡ್ ಅಲ್ಲೂ ಕೂಡ ಅವರು ನನಗೆ ಚಿಯರ್ಸ್ ಮಾಡ್ತಾ ಇದ್ರು. ಸಿಎಂ ಪಂಕ್ ಅವರ ಪೈಪ್ ಬಾಂಬ್ ಪ್ರೋಮೋಗೂ ಕೂಡ ಆಡಿಯನ್ಸ್ ನನ್ನನ್ನ ಚಿಯರ್ ಮಾಡ್ತಾ ಇದ್ರು. ಅಂಡ್ ಅದರಿಂದ ನಾನು ಆದಷ್ಟು ಬೇಗನೆ ಫೇಸ್ ಟರ್ನ್ ಆಗೋದು ಒಳ್ಳೇದು ಅಂತ ಸಮ್ಮರ್ ಸ್ಲಾಮ್ ಅಲ್ಲಿ ನನ್ನ ಫೇಸ್ ಟರ್ನ್ ನೋಡೋದಕ್ಕೆ ಸಿಗ್ಲಿಲ್ಲ. ಅದಕ್ಕಿಂತ ಮುಂಚೆ ಸ್ಮ್ಯಾಕ್ ಡೌನ್ ನಲ್ಲೇನೆ ನನ್ನ ಫೇಸ್ ಟರ್ನ್ ಆಯ್ತು ಅಂತ ನಮ್ಮ ಜಾನ್ ಸಿನಾ ಅವರು ಇದ್ರ ಬಗ್ಗೆ ಕಮೆಂಟ್ ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಏಜೆ ಸ್ಟೈಲ್ ಅವರ ಬಗ್ಗೆನೂ ಕೂಡ ನಮ್ಮ ಜಾನ್ ಸಿನಾ ಅವರು ಕಮೆಂಟ್ ನ ಮಾಡ್ತಾ, ನನಗೆ ಮುಂಚೆನೆ ಗೊತ್ತಿತ್ತು ಏಜೆ ಸ್ಟೈಲ್ ಅವರು ರಾಯಲ್ ರಂಬಲ್ ಅಲ್ಲಿ ರಿಟೈರ್ಡ್ ಆಗ್ತಾ ಇದ್ದಾರೆ ಅಂತ, ಸೊ ಅದಕ್ಕೆ ಫೇರ್ವೆಲ್ ನ ಕೊಡೋದಕ್ಕೆ ಆಗೋದಿಲ್ಲ ಅಂತ ಗೊತ್ತಾಯ್ತು. ಅಂಡ್ ಅದಕ್ಕಿಂತ ಮುಂಚೆನೆ ಆಸ್ಟ್ರೇಲಿಯಾದಲ್ಲಿ ನಾವೆಲ್ಲರೂ ಕೂಡ ಸೇರ್ಕೊಂಡು ಏಜೆ ಸ್ಟೈಲ್ ಅವರಿಗೆ ಫೇರ್ವೆಲ್ ನ ಕೊಟ್ವಿ ಅಂತ ಹೇಳಿ ಈಗ ಒಂದು ಮೇನ್ ಇಂಪಾರ್ಟೆಂಟ್ ವಿಚಾರನ ನಮ್ಮ ಜಾನ್ ಸಿನಾ ಅವರು ಹೇಳ್ತಾರೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ರಸಲ್ ಮೇನಿಯಾ 41 ನಲ್ಲಿ ನಮ್ಮ ಜಾನ್ ಸಿನಾ ಅವರು 17 ಟೈಮ್ ಚಾಂಪಿಯನ್ ಆಗ್ತಾರೆ. ಬಟ್ ಒರಿಜಿನಲ್ ಆಗಿ ಎಲ್ಲವೂ ಕೂಡ ಪ್ಲಾನ್ ರೀತಿನೇ ನಡೆದಿದ್ದರೆ ಅದಕ್ಕಿಂತ 2 ವರ್ಷ ಮುಂಚೆನೆ ನಮ್ಮ ಜಾನ್ ಸಿನಾ ಅವರು 17 ಟೈಮ್ ಚಾಂಪಿಯನ್ ಆಗಬೇಕಾಗಿತ್ತು. ನಿಮ್ಮೆಲ್ಲರಿಗೂ ಕೂಡ ನೆನಪಿರುತ್ತೆ ಅಂತ ಅನ್ಕೋತೀನಿ, 2021ರ ಸಮ್ಮರ್ ಸ್ಲಾಮ್ ಅಲ್ಲಿ ನಮಗೆ ಜಾನ್ ಸಿನಾ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ಒರಿಜಿನಲ್ ಆಗಿ ವಿನ್ ಆಗಬೇಕಾಗಿತ್ತಂತೆ. ಎಲ್ಲರೂ ಕೂಡ ಒರಿಜಿನಲ್ ಆಗಿ ಇದೇ ಪ್ಲಾನ್ ನ ಕನ್ಫರ್ಮ್ ಮಾಡಿದ್ರಂತೆ. ಆ ಒಂದು ಮ್ಯಾಚ್ ನ ಬ್ಯಾಂಗರ್ ಆಗಿ ಕೊಡಬೇಕು, ಮಲ್ಟಿಪಲ್ ಫಿನಿಶರ್ಸ್ ಗಳು ಆ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗಬೇಕು. ಅಂಡ್ ಫೈನಲಿ ನಾನು ಆ ಒಂದು ಮ್ಯಾಚ್ ಅಲ್ಲಿ ರೋಮನ್ ರೈನ್ಸ್ ಅವ್ರನ್ನ ಸೋಲಿಸಿ ಚಾಂಪಿಯನ್ ಆಗಬೇಕಾಗಿತ್ತು. ಅದಾದ್ಮೇಲೆ ಯಾರಾದ್ರೂ ಇನ್ಫ್ಲೂಯೆನ್ಸ್ ಇರುವಂತಹ ವ್ಯಕ್ತಿ ಬಂದು ನನ್ನ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಮತ್ತೊಮ್ಮೆ ಮ್ಯಾಚ್ ನ ರೀಸ್ಟಾರ್ಟ್ ಮಾಡಿಸಿ ಅಲ್ಲೇ ನಾನು ಮತ್ತೆ ನನ್ನ ಚಾಂಪಿಯನ್ಶಿಪ್ ನ ಸೋಲ್ಬೇಕಾಗಿತ್ತು. ಇದು ಒರಿಜಿನಲ್ ಸ್ಟೋರಿ ಆಗಿದ್ದು. ಬಟ್ ಸಡನ್ ಆಗಿ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ನ ಡಬ್ಲ್ಯೂ ಅವರು ಪ್ಲಾನ್ ಮಾಡ್ತಾರೆ. ಸಂಜೆ 5 ಗಂಟೆ ತನಕನೂ ಕೂಡ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ ಯಾವುದೇ ರೀತಿಯ ಅಪ್ಡೇಟ್ ಇರೋದಿಲ್ಲ. ಅದಾದ್ಮೇಲೆ ನನ್ನ ಕರೆದು ಕೇಳಲಾಗುತ್ತೆ, ಬ್ರಾಕ್ ಲೆಸ್ನರ್ ಅವರು ಬರ್ತಾ ಇದ್ದಾರೆ, ಸೊ ಈಗ ನೀನು ಬಿಸ್ನೆಸ್ ಗೆ ಏನು ಒಳ್ಳೇದಾಗುತ್ತೋ ಅದನ್ನ ಮಾಡಬೇಕು. ಸೊ ಬಿಸ್ನೆಸ್ ಗೆ ಒಳ್ಳೇದಾಗಬೇಕು ಅಂದ್ರೆ ನೀನು ರೋಮನ್ ರೈನ್ಸ್ ಅವ್ರನ್ನ ಸ್ಟ್ರಾಂಗ್ ಆಗಿ ತೋರಿಸಬೇಕು. ಅದಕ್ಕೋಸ್ಕರ ಕೇವಲ ಅವರು ಒಂದೇ ಒಂದು ಸ್ಪಿಯರ್ ನ ನಿನಗೆ ಹಾಕ್ತಾರೆ. ಅಂಡ್ ಆ ಒಂದೇ ಒಂದು ಸ್ಪಿಯರ್ ಗೆ ನೀನು ಪಿನ್ ಆಗ್ಬೇಕು ಅಂತ ನಮ್ಮ ಪಾಲಿಮೆನ್ ವಿನ್ಸ್ ಮೆಕ್ಮೆನ್ ಎಲ್ಲರೂ ಕೂಡ ಜಾನ್ ಸಿನಾ ಅವರಿಗೆ ಹೇಳ್ತಾರೆ. ನಮ್ಮ ಜಾನ್ ಸಿನಾ ಅವರು ಅದಕ್ಕೆ ಒಪ್ಕೋತಾರೆ. ಅದಕ್ಕೋಸ್ಕರ ರೋಮನ್ ರೈನ್ಸ್ ಅವರ ಕೇವಲ ಒಂದೇ ಒಂದು ಸ್ಪಿಯರ್ ಗೆ ನಮ್ಮ ಜಾನ್ ಸಿನಾ ಅವರು ಪಿನ್ ಫಾಲ್ ನ ತಗೊಂಡ್ರು. ಬಟ್ ಒರಿಜಿನಲ್ ಆಗಿ ಪ್ಲಾನ್ ಆಗಿದ್ದೇನಪ್ಪಾ ಅಂದ್ರೆ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ವಿನ್ ಆಗ್ಬೇಕಾಗಿತ್ತಂತೆ. ಅದಾದ್ಮೇಲೆ ಯಾರೋ ಒಬ್ರು ಬಂದು ಆ ಒಂದು ಮ್ಯಾಚ್ ನ ರೀಸ್ಟಾರ್ಟ್ ಮಾಡಿಸಬೇಕಾಗಿತ್ತಂತೆ. ಅಂಡ್ ಹಂಗೆ ಮತ್ತೊಮ್ಮೆ ನಮ್ಮ ರೋಮನ್ ರೈನ್ಸ್ ಅವರು ಜಾನ್ ಸಿನಾ ಅವ್ರನ್ನ ಸೋಲಿಸಿ ತನ್ನ ಚಾಂಪಿಯನ್ಶಿಪ್ ನ ಮತ್ತೊಮ್ಮೆ ಗೆದ್ಕೋಬೇಕಾಗಿತ್ತಂತೆ. ಈ ರೀತಿ ಏನಾದ್ರೂ ಆಗಿದ್ದಿದ್ರೆ ನಮ್ಮ ಜಾನ್ ಸಿನಾ ಅವರು 2021ರ ಸಮ್ಮರ್ ಸ್ಲಾಮ್
ಅಲ್ಲೇನೆ 17 ಟೈಮ್ ಚಾಂಪಿಯನ್ ಆಗೋಗಿರೋರು ಗುರು. ಬಟ್ ಬ್ರಾಕ್ ಲೆಸ್ನರ್ ಅವರ ರಿಟರ್ನಿಗೆ ರೋಮನ್ ರೈನ್ಸ್ ಅವ್ರನ್ನ ಸ್ಟ್ರಾಂಗ್ ಆಗಿ ತೋರಿಸಬೇಕು ಅನ್ನೋ ಒಂದೇ ಒಂದು ರೀಸನ್ಗೆ ಅವತ್ತು ನಮ್ಮ ಜಾನ್ ಸಿನಾ ಅವರು ಸೋತೋಗ್ತಾರೆ. ಲಿಟರಲಿ ಒಂದು ಕ್ಲಾಸಿಕ್ ಮ್ಯಾಚ್ ನ ನಮ್ಮ ಜಾನ್ ಸಿನಾ ಹಾಗೆ ರೋಮನ್ ರೈನ್ಸ್ ಅವರು ಸೇರ್ಕೊಂಡು ಸಮ್ಮರ್ ಸ್ಲಾಮ್ ಅಲ್ಲಿ ಡೆಲಿವರ್ ಮಾಡಿರ್ತಾರೆ. ಬಟ್ ಯಾವುದೇ ರೀತಿಯ ಅಪ್ಡೇಟ್ ಇರಲಿಲ್ಲ. ಆಗ ನನ್ನ ಚಾನಲ್ ಕೂಡ ಆಗಿರಲಿಲ್ಲ ಅಪ್ಡೇಟ್ ನ ಕೊಡೋದಕ್ಕೆ. ಏನೇ ಆಗ್ಲಿ ಗೈಸ್, ಆ ಟೈಮ್ ನ ನಾನು ನಿಮಗೆ ತಿಳಿಸೋದಕ್ಕೆ ಆಗ್ಲಿಲ್ವಲ್ಲ ಅಂತ ಮಿಸ್ ಮಾಡ್ಕೋತೀನಿ. ಏನೇ ಆಗ್ಲಿ, ಒರಿಜಿನಲ್ ಆಗಿ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ವಿನ್ ಆಗಿ 17 ಟೈಮ್ ಚಾಂಪಿಯನ್ ಆಗ್ಬೇಕಾಗಿತ್ತಂತೆ. ಬಟ್ ಅದು ಅವತ್ತು ನಮಗೆ ನೋಡೋದಕ್ಕೆ ಸಿಗಲಿಲ್ಲ. ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು, ನಿಮ್ಮ ರಿಯಾಕ್ಷನ್ ನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.